ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 70 ವರ್ಷ ವಯಸ್ಸಾದಂತಹ ಹಿರಿಯ ವ್ಯಕ್ತಿಗೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಯಾವುದೇ ನಿವೃತ್ತಿ ವೇತನವನ್ನು ನೀಡದೇನೆ, ಯಾವುದೇ ನಿವೃತ್ತಿ ಸೌಲಭ್ಯವನ್ನು ನೀಡದೇನೆ ಇಲಾಖೆ ಸ್ವಲ್ಪ ಹಿಂದೇಟಾಗ್ತಾ ಇತ್ತು. ಈ ಕಾರಣಕ್ಕೆ ಮಧ್ಯಪ್ರವೇಶಿಸಿದಂತಹ ಹೈಕೋರ್ಟ್ ಇಲಾಖೆಗೆ ಎಚ್ಚರಿಕೆಯನ್ನು ನೀಡಿ 6% ಬಡ್ಡಿ ಸಮೇತ ಅವರಿಗೆ 4 ವಾರಗಳಲ್ಲಿ ಅವ್ರಿಗೆ ನಿವೃತ್ತಿ ವೇತನವನ್ನು ನೀಡಿ ಮತ್ತು ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದೆ. ಸೊ ಇದ್ರ ಬಗ್ಗೆ ಒಂದು ಮಾಹಿತಿ, ಒಂದು ವಿಶೇಷ ಪ್ರಕರಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಶಿಕ್ಷಕರಾಗಿರ್ತಕ್ಕಂಥ ಅವರು ಪ್ರಾಧ್ಯಾಪಕರಾಗಿ ನೋಡಿ 34 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ 70 ವರ್ಷದ ಹಿರಿಯ ವ್ಯಕ್ತಿಯ ನೆರವಿಗೆ ಧಾವಿಸಿರುವ ಹೈಕೋರ್ಟ್ ಅವರಿಗೆ 4 ವಾರಗಳೊಳಗೆ ಸಂಪೂರ್ಣ ನಿವೃತ್ತಿ ಪ್ರಯೋಜನಗಳನ್ನು ಮತ್ತು ಬಾಕಿ ಪಿಂಚಣಿಯನ್ನು ನೀಡುವಂತೆ ರಾಜ್ಯ ಸರ್ಕಾರ ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ನಿರ್ದೇಶನವನ್ನು ನೀಡಿದೆ. ಬೆಳಗಾವಿಯ ಮೂಲದ ಎಂ.ಎ. ಧವಳೇಶ್ವರ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ. ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಈ ಆದೇಶವನ್ನು ನೀಡಿದೆ. ಸೊ ಏನು ಇದು ಪ್ರಕರಣ ಅಂತಂದರೆ, 1982 ಜುಲೈ 26ರಂದು ಅರ್ಜಿದಾರರು ಸಂಗೊಳ್ಳಿ ರಾಯಣ್ಣ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. 33 ವರ್ಷದ ಬಳಿಕ ಕಾಲೇಜು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವಾಗಿ ಮಾನ್ಯತೆ ಪಡೆಯಿತು. ಅಂದಿನಿಂದ ಅರ್ಜಿದಾರರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ವೃತ್ತಿ ಮುಂದುವರಿಸಿದರು. 2015 ಆಗಸ್ಟ್ 31ರಂದು ನಿವೃತ್ತಿಯನ್ನು ಹೊಂದಿರ್ತಾರೆ. ಆದರೆ ಇದುವರೆಗೂ ಅವರಿಗೆ ನೀಡಬೇಕಾದ ಯಾವ ಸೌಲಭ್ಯವನ್ನು ನೀಡಿಲ್ಲ ಎಂದು ಅರ್ಜಿದಾರರ ಪರ ವಕೀಲರು ವಿವರಿಸಿದರು. ಅರ್ಜಿದಾರರು 3 ವರ್ಷ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದರ ಕಾರಣಕ್ಕೆ ನೋಡಿ, ಅದು ವಿಶ್ವವಿದ್ಯಾಲಯ ಆಗಿ ಕನ್ವರ್ಟ್ ಆದ ನಂತರ ಅಲ್ಲಿ 3 ವರ್ಷ ಅವರು ಕೆಲಸವನ್ನು ಮಾಡಿದ್ದಾರೆ. ಸೊ ವಿಶ್ವವಿದ್ಯಾಲಯದಲ್ಲಿ ಅನ್ನೋ ಕಾರಣಕ್ಕೆ ನಿವೃತ್ತಿ ಸೌಲಭ್ಯದಿಂದ ತಡೆ ಹಿಡಿಯಲಾಗಿರುವುದನ್ನು ಒಪ್ಪುವಂಥದ್ದಲ್ಲ. ಸುಖ ಸುಮ್ಮನೆ ಸರ್ಕಾರ ಸತತವಾಗಿ ಅರ್ಜಿದಾರರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದೆ ಅಂತ ಹೇಳಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠವು ನಿವೃತ್ತಿ ಬಳಿಕ ಅರ್ಜಿದಾರರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಅರ್ಜಿ ಹೂಡಿದ ದಿನಕ್ಕೆ ಅನ್ವಯವಾಗುವಂತೆ 6% ಬಡ್ಡಿ ದರದೊಂದಿಗೆ ಆದೇಶ ಪ್ರತಿ ಲಭ್ಯವಾದ 15 ದಿನದೊಳಗಾಗಿ ಪಾವತಿಸಬೇಕು. ವಿಫಲವಾದಲ್ಲಿ 9% ಬಡ್ಡಿ ದರದೊಂದಿಗೆ ಪಾವತಿಸಬೇಕು. 1 ದಿನ ತಡವಾದರೂ ದಿನಕ್ಕೆ 1,000 ರೂನಂತೆ ದಂಡ ಸಹಿತ ಪಾವತಿ ಮಾಡಬೇಕು ಎಂದು ಖಾರವಾಗಿ ಎಚ್ಚರಿಸಿದೆ. ಸೊ 70 ವರ್ಷ ವಯಸ್ಸಿನ ಈ ನೌಕರನ ಕಷ್ಟ ಹೆಂಗಿರಬೇಕು ಇದನ್ನು ಅರ್ಥ ಮಾಡಿಕೊಂಡಂಥ ಹೈಕೋರ್ಟ್ ಇಲಾಖೆಗೆ ಎಚ್ಚರಿಕೆಯನ್ನು ನೀಡಿ ನೋಡಿ, ಅವರು 6% ಬಡ್ಡಿ ದರದಲ್ಲಿ 15 ದಿನದೊಳಗೆ ನೀಡಬೇಕು, ಇಲ್ಲಾಂದರೆ 9% ಬಡ್ಡಿ ಆಗುತ್ತೆ. ಹಾಗೂ ನೀಡಲಿಲ್ಲ ಅಂತಾರೆ ನೋಡಿ, ದಿನಕ್ಕೆ 1,000ದಂಗೆ ದಂಡವನ್ನು ಸೇರಿಸಿ ಪಾವತಿಯನ್ನು ಮಾಡಬೇಕಾಗತ್ತೆ ಅಂತ ತುಂಬ ಖಾರವಾಗಿ ಹೇಳಿರ್ತಕ್ಕಂಥದ್ದು ಈ ನೌಕರರಿಗೆ ಈಗ ನ್ಯಾಯವನ್ನು ದೊರಕಿಸಿಕೊಟ್ಟಂಥ ಹೈಕೋರ್ಟ್. ಸೊ ಇದೊಂದು ವಿಶೇಷ ಪ್ರಕರಣ ಅಂತ ಅನ್ನಿಸ್ತು ಸ್ನೇಹಿತರೆ, ಅದಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಂಡೆ. ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.